ಎಲ್ಲೋ ಬಿಹಾರದಲ್ಲೋ ಉತ್ತರ ಪ್ರದೇಶದಲ್ಲೋ ಅಥವಾ ಯಾವ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯೋ ಆಯಾ ರಾಜ್ಯಗಳಲ್ಲಿ ಈ ರೀತಿಯಾದಂಥ ಒಂದು ಘಟನೆಗಳನ್ನು ಗಮನಿಸ್ತಾ ಇದ್ವಿ, ವರದಿ ಆಗ್ತಾ ಇತ್ತು. ಆದರೆ ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ ಅಂತಂದ್ರೆ ಅದನ್ನು ಹೇಳೋದಕ್ಕೂ ಕೂಡ ಒಂದು ರೀತಿ ನಮಗೇನೆ ಮುಜುಗರ ಆಗುತ್ತೆ. ದಾವಣಗೆರೆಯಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ. ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ಈ ಅತ್ಯಾಚಾರ ಪ್ರಕರಣ ನಡೆದಿರುವಂಥದ್ದು. ಗಂಡನ ಜೊತೆ ಜಗಳವಾಡಿ ತವರು ಮನೆಗೆ ಹೊರಟಿದಂಥ ಓರ್ವ ಮಹಿಳೆಯನ್ನ ದಾರಿಯಲ್ಲಿ ತಡೆದು ಅಂದ್ರೆ ಪುಸಲಾಯಿಸಿ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿ 10 ಜನ ಅತ್ಯಾಚಾರ ಎಸಗಿದ್ದಾರೆ. ಮಹಿಳೆಯ ಸಂಬಂಧಿಕರು ಬಸವಪಟ್ಟಣ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇನ್ನು ದೂರು ದಾಖಲಾಗ್ತಾ ಇದ್ದಂತೆ ಎಲ್ಲ 10 ಕ್ರಿಮಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ. ಅಂಡ್ ಅವರೆಲ್ಲರೂ ಕೂಡ ಸ್ವಗ್ರಾಮದವರೇ, ಅದರಲ್ಲಿ ಒಬ್ಬ ಅಪ್ರಾಪ್ತ ಬೇರೆ. ಲೆಕ್ಕ ಹಾಕೊಳ್ಳಿ ಯಾವ ರೀತಿಯಾದಂಥ ಒಂದು ಪೈಶಾಚಿಕ ಮನಸ್ಥಿತಿ ಜನರಲ್ಲಿ ಈಗ ಸೃಷ್ಟಿಯಾಗಿದೆ ಅಂತ. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾದಂಥ ಒಂದು ಹೀನಿಯಸ್ ಕ್ರೈಮ್ಗಳನ್ನು ನಾವು ತೋರಿಸ್ತಾ ಇದ್ವಿ, ವರದಿ ಆಗ್ತಾ ಇತ್ತು. ಆದರೆ ನಮ್ಮ ರಾಜ್ಯದಲ್ಲೂ ಅದು ದಾವಣಗೆರೆ ಅನ್ನುವಂಥ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ, ಶಾಕ್, ಅದರ ಜೊತೆಗೆ ತಲೆ ತಗ್ಗಿಸುವಂಥ ಒಂದು ಪ್ರಕರಣ ಇದು. ಗಂಡನ ಜೊತೆ ಜಗಳ ಆಡ್ತಾ ಬೇಸರ ಪಟ್ಕೊಂಡು ತವರು ಮನೆಗೆ ಹೋಗ್ತೀನಿ ಅಂತ ಹೇಳಿ ತವರು ಮನೆಗೆ ಹೊರಟಿದಂಥ ಮಹಿಳೆಯನ್ನ ಬೆನ್ನಟ್ಟಿ ಹೋದಂಥ ಈ 10 ಕ್ರಿಮಿಗಳು ಆಕೆಯನ್ನ ಈಗ ಅತ್ಯಾಚಾರವೆಸಗಿ ಜೈಲು ಪಾಲಾಗಿದ್ದಾರೆ. ಎಲ್ಲ ಕ್ರಿಮಿಗಳ ಹೆಸರನ್ನು ಗಮನಿಸ್ತಾ ಇದ್ದೀರಿ. ಚಟಾಕಿ ನಾಗರಾಜ್ ಅಂತ, ಯಾವ ಚಟಾಕಿ ಆರಿಸ್ತಾ ಇದ್ನೋ ಗೊತ್ತಿಲ್ಲ, ಇಸ್ತ್ರಿ ನಾಗರಾಜ, ಮಧು, ಅರ್ಜುನ್, ಬಸವಂತ, ಕುಂದೂರ ಮಾರುತಿ, ಮನು, ಜೋಗಿ ಸುನೀಲ, ಪ್ರದೀಪ್. ಅದು ಅವ್ರ ಅಪ್ಪ ಅಮ್ಮ ಇಟ್ಟಿರುವಂಥ ಹೆಸರ ಅಥವಾ ಇವರೇ ಶೋಕಿಗಾಗಿ ಇಟ್ಕೊಂಡಿರುವಂಥ ಹೆಸರ ಗೊತ್ತಿಲ್ಲ. ಜೋಗಿ ಸುನೀಲ್, ಪ್ರದೀಪ್, ಇನ್ನೋರ್ವ ಅಪ್ರಾಪ್ತ ಬೇರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಹಾದೇವ್. ಇವಾಗ ಲೈನ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಹುಲ್, ಏನು ಒಬ್ಬ ಮಹಿಳೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ವ್ಯಾಪ್ತಿಯಲ್ಲಿರುವಂಥ ಒಬ್ಬ ಮಹಿಳೆ ಗಂಡ ನಿತ್ಯ ಕುಡಿದು ಬರ್ತಾನೆ ಅಂತೇಳಿ ಜಗಳ ಮಾಡ್ತಾ ಇರ್ತಾಳೆ. ಆದರೂ ಆತ ಕುಡಿಯೋದನ್ನು ಬಿಟ್ಟಿರೋದಿಲ್ಲ. ಎಷ್ಟೋ ಅಂದರೆ ಆತನನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ, ಆದರೂ ಕೂಡ ಆತ ಕುಡಿಯೋದನ್ನು ಬಿಟ್ಟಿರೋದಿಲ್ಲ. ಅದರದು ವಿಕೋಪಕ್ಕೆ ಹೋಗಿರೋದ್ರಿಂದ ಆತನನ್ನು ಹೆದರಿಸಬೇಕು, ಆತನಿಗೆ ಒಳ್ಳೆ ಬುದ್ಧಿಯನ್ನು ಕಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಮಹಿಳೆ ಏನು ಮಾಡ್ತಾಳೆ, ಗಂಡನ ಜೊತೆ ಜಗಳವಾಡಿ ಅಂದರೆ ದಿನಾಂಕ 3 ಇದೇ ತಿಂಗಳು ದಿನಾಂಕ 3 ಏನು ಮಾಡ್ತಾಳೆ, ಗಂಡನ ಜೊತೆ ಜಗಳ ಮಾಡಿ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಇರಲ್ಲ, ನಾನು ನನ್ನ ತವರ ಮನೆಗೆ ಹೋಗ್ತೀನಿ, ನೀವೇ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿ ಆತನಿಗೆ ಹೆದರಿಸಿ ಮನೆ ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡ್ತಾಳೆ. ಪಕ್ಕದ ಊರಾಗಿರೋದ್ರಿಂದ ಆಕೆ ನಡೆದುಕೊಂಡೇ ಗಂಡನ ಮೇಲೆ ಸಿಟ್ಟಿರೋದ್ರಿಂದ ಹತಾಶೆಯಿಂದ ಅವಳು ಏನು ಮಾಡ್ತಾಳೆ, ನಡೆದುಕೊಂಡೇ ಹೋಗ್ತಾ ಇರ್ತಾಳೆ. ಈ ಒಂದು ಸಮಯದಲ್ಲಿ ಆಕೆ ತವರೂರನ್ನು ಸೇರ್ತಾಳೆ. ಆ ತವರೂರನ್ನು ಸೇರುವಂಥ ಸಮಯದಲ್ಲಿ ಅದೇ ಊರ ಪಕ್ಕದಲ್ಲೇ ಒಬ್ಬ ಚಿಕನ್ ಶಾಪ್ ಅಂಗಡಿ ಪಕ್ಕದಲ್ಲಿ ಒಬ್ಬ ಯುವಕ ನಿಂತಿರ್ತಾನೆ. ಆಕೆ ದಣಿದು ಬಂದಿರ್ತಾಳೆ, ಸುಸ್ತಾಗಿರ್ತಾಳೆ. ಅದನ್ನು ಆತ ಕೇಳ್ತಾನೆ, ಏನಾದರೂ ತಂಪು ಪಾನೀಯ ಕುಡಿತೀರಾ, ನೀವು ತುಂಬ ಸುಸ್ತಾಗಿದ್ದೀರಾ ಅಂತ ಹೇಳಿ ಆಕೆಯನ್ನು ಪುಸಲಾಯಿಸ್ತಾನೆ. ಆಕೆ ಸುಸ್ತಾಗಿರೋದ್ರಿಂದ ಆಕೆ ಒಪ್ಕೊಳ್ತಾಳೆ. ಆಕೆಗೆ ಒಂದು ತಂಪು ಪಾನೀಯನ ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ತಂಪು ಪಾನೀಯ ಕೊಟ್ಟ ನಂತರ ಆಕೆಗೆ ಅಲ್ಲಿಂದ ಅಂದರು ನಿದ್ದೆ ಮಂಪರು ಬರುತ್ತೆ. ನಿದ್ದೆ ಮಂಪರು ಬಂದಾಗ ನಾನು ನಿಮ್ಮ ಮನೆ ಯಾವುದು, ನಿಮ್ಮ ಮನೆಗೆ ಬಿಟ್ಟು ಬರುವಂಥ ಕೆಲಸವನ್ನು ಮಾಡ್ತೀನಿ ಅಂಥೇಳಿ ಆ ಯುವಕ ಹೇಳ್ತಾನೆ. ಇಬ್ಬರು ಯುವಕರು ಅದೇ ತಮ್ಮ ಬೈಕ್ನಲ್ಲಿ ಆಕೆಯನ್ನು ಕರೆದುಕೊಂಡು ನಿಮ್ಮ ಮನೆಗೆ ಬಿಡ್ತೀನಿ ಅಂತ ಆಕೆ ನೇರವಾಗಿ ನಿರ್ಜನ ಪ್ರದೇಶಕ್ಕೆ ಆಕೆಯನ್ನು ಕರೆದುಕೊಂಡು ಹೋಗ್ತಾರೆ. ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಸುಮಾರು ಒಂದು ಯುವಕರ ತಂಡ ಇರುತ್ತಂತೆ. ಆಕೆ ಏನು ನಿದ್ದೆ ಮಂಪರಲ್ಲೂ ಇದ್ರೂ ಕೂಡ ಆಕೆ ಹೇಳಿರುವಂಥದ್ದು ಮತ್ತು ಆತನ ಸಂಬಂಧಿ ಹೇಳಿರುವಂಥದ್ದು ಮತ್ತು ಮೊಬೈಲ್ ಮತ್ತು ಫೋಟೋ ವಿಡಿಯೋ ಆಧರಿಸನ್ನು ಪೊಲೀಸರು ಹೇಳ್ತಾ ಇರುವುದಂತ ಏನಂದರೆ ಅಲ್ಲಿ ಒಂದು ಯುವಕರ ತಂಡ ಇತ್ತು. ಇಬ್ಬರು ಆಕೆಯನ್ನು ಕರೆದುಕೊಂಡು ಹೋಗಿದ್ರು. ಕರೆದುಕೊಂಡು ಹೋದ ನಂತರ ಅಲ್ಲಿ 10 ಜನ ಇದ್ದರು. 10 ಜನ ಯುವಕರು ಒಂದು ಸಾಮೂಹಿಕವಾಗಿ ಆಕೆಯ ಮೇಲೆ ಒಂದು ಅತ್ಯಾಚಾರವನ್ನು ಮಾಡ್ತಾರೆ. ಸತತ 8 ಗಂಟೆಗಳ ಕಾಲ ಅಂದರೆ ಸಾಯಂಕಾಲ 7:30 ಗಂಟೆಗೆ ಆಕೆ ತವರೂರನ್ನು ತಲುಪಿರ್ತಾರೆ. ಅಲ್ಲಿ ನಂತರ ನೇರವಾಗಿ ಇಬ್ಬರು ಯುವಕರು ಆಕೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಸತತ 8 ಗಂಟೆಗಳ ಕಾಲ ಆಕೆ ಮೇಲೆ ನಿರಂತರವಾಗಿ ಒಂದು ಅತ್ಯಾಚಾರವನ್ನು ಮಾಡ್ತಾಳೆ. ಆಕೆ
ತುಂಬ ನಿತ್ರಣ ಆಗಿರ್ತಾಳೆ. ಆದರೂ ಕೂಡ ಆಕೆಯ ಮೇಲೆ ಒಂದು ಅತ್ಯಾಚಾರ ನಿರಂತರವಾಗಿ ಮಾಡ್ತಾರೆ. 8 ಗಂಟೆ ಆಗಿರುತ್ತೆ. ಬೆಳಗಿನ 3:15 ಆಕೆಗೆ ಎಚ್ಚರ ಆಗುತ್ತೆ. ಎಚ್ಚರ ಆದ ನಂತರ ತಾನು ನಿರ್ಜನ ಪ್ರದೇಶದಲ್ಲಿ ಇರೋದು ಗೊತ್ತಾಗುತ್ತೆ. ತನ್ನ ತವರೂರಾಗಿರೋದ್ರಿಂದ ಆಕೆಗೆ ಎಲ್ಲ ಮಾರ್ಗಗಳು ಗೊತ್ತಿರುತ್ತೆ. ನೇರವಾಗಿ ಯಾವುದೇ ವಿಚಾರವನ್ನು ಹೇಳದೆ ಆಕೆ ಸೀದಾ ತವ್ರ ಮನೆಗೆ ಹೋಗ್ತಾಳೆ. ತವ್ರ ಮನೆಗೆ ಹೋದರೂ ಕೂಡ ಅಲ್ಲಿ ತನಗೇನಾಗಿದೆ ಅನ್ನೋದು ಯಾವುದೇ ರೀತಿಯಾದಂಥ ಘಟನೆಗಳನ್ನು ಬಿಚ್ಚಿಡುವಂಥ ಕೆಲಸವನ್ನು, ಈ ರೀತಿ ಆಗಿದೆ ಅನ್ನೋ ಯಾವುದೇ ಮಾಹಿತಿಯನ್ನು ಹೇಳಿರೋದಿಲ್ಲ. ಯಾಕಂದರೆ ತಾನೇ ಗಂಡನಿಂದ ನೋವನ್ನು ಅನುಭವಿಸಿ ಈಗ ತವ್ರ ಮನೆಗೆ ಬಂದಿರ್ತಾಳೆ. ಆ ವಿಚಾರದಲ್ಲಿ ಇದೊಂದು ಈ ರೀತಿ ಆದರೆ ಮತ್ತೇನು ಗತಿ ಅಂಥೇಳಿ ಯಾವುದೇ ಕಾರಣಗಳನ್ನು ಆಕೆ ತವ್ರ ಮನೆಯ ತಮ್ಮ ಸಂಬಂಧಿಕರಾಗಲಿ ಯಾವುದೇ ಮಾಹಿತಿಯನ್ನು ಹೇಳಿರೋದಿಲ್ಲ. ನಂತರ ಈಕೆಯ ಏನು ಅತ್ಯಾಚಾರ ಎಸಗಿರುವಂಥ ವಿಡಿಯೋವನ್ನು ಎಲ್ಲ ರೆಕಾರ್ಡ್ಗಳನ್ನು ಮಾಡ್ಕೊಂಡಿರ್ತಾರೆ. ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು. ಆಕೆ ನಡೆದುಕೊಂಡು ಹೋಗಿರುವಂಥ ವಿಡಿಯೋ ಕೂಡ ವೈರಲ್ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಈ ಎಲ್ಲ ವಿಡಿಯೋಗಳನ್ನು ಅವರು ಇಟ್ಕೊಂಡಿರ್ತಾರೆ. ಇದು ವೈರಲ್ ಆದ ನಂತರ ವಿಚಾರ ಗಮನಕ್ಕೆ ಬರುತ್ತೆ. ಆತನ ಸಂಬಂಧಿ ಆಕೆಯನ್ನು ಕೇಳ್ತಾನೆ, ಏನಾಗಿದೆ ಅಂತ. ಈ ರೀತಿ ಆಗಿದೆ, ನನಗೆ ನಿದ್ದೆ ಮಂಪರಾಗಿತ್ತು, ಏನಾಗಿತ್ತು ಅಂತ ಗೊತ್ತಿಲ್ಲ, ಈ ರೀತಿ ಎಲ್ಲ ನಡೆದಿದ್ದ ಘಟನೆ ಅಂತ ವಿವರಣೆಯನ್ನು ಕೊಟ್ಟಾಗ ನೇರವಾಗಿ ಆ ಪಕ್ಕದಲ್ಲಿರುವಂಥ ಬಸವನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ದಾಖಲಿಸುವಂಥ ಕೆಲಸವನ್ನು ಸಂಬಂಧಿಕರು ಮಾಡ್ತಾರೆ. ಈ ವಿಡಿಯೋ ಮತ್ತು ಫೋಟೋ ಆಧರಿಸಿ ಯಾವ ಯುವಕರು ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು 10 ಜನ, ಅದರಲ್ಲೂ ಕೂಡ ಒಂದು ಇಡೀ ಮಾನವ ಕುಲ ತಲೆ ತಗ್ಗಿಸುವುದಂತೆ ಒಂದು ಅಪ್ರಾಪ್ತ ಬಾಲಕ ಕೂಡ ಆಕೆಯ ಮೇಲೆ ಒಂದು ಅತ್ಯಾಚಾರವನ್ನು ಮಾಡಿದ್ದಾನೆ ಅನ್ನೋ ಒಂದು ಗಂಭೀರ ಆರೋಪ ಇದೆ. ಈಗ ಎಲ್ಲ ಆರೋಪಿಗಳನ್ನು ಪೊಲೀಸರು ತಮ್ಮ ವಶಕ್ಕೆಯನ್ನು ಅಂದರೆ ಅವ್ರನ್ನ ಬಂಧಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಅವ್ರನ್ನ ತೀವ್ರ ವಿಚಾರಣೆಯನ್ನು ನಡೆಸಿ ಅವ್ರ ಹತ್ರ ಯಾವುದ್ಯಾವುದು ಅಂದರೆ ಈಗಾಗಲೇ ಅವರು ಬಳಿ ಇರುವಂಥ ವಿಡಿಯೋಗಳನ್ನು ಡಿಲೀಟ್ ಮಾಡುವಂಥ ಕೆಲಸವನ್ನು ಈಗಾಗಲೇ ಯುವಕರು ಮಾಡಿದಾರಂತೆ. ಅವನ್ನ ಮತ್ತೆ ರಿಕವರಿ ಮಾಡಿ ಅದರ ಬಗ್ಗೆ ಒಂದು ಸಾಕ್ಷ್ಯಾಧಾರಗಳನ್ನು ಕೋರ್ಟಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂಥ ಕೆಲಸ ಆಗುತ್ತೆ. ವೈದ್ಯಕೀಯ ಪರೀಕ್ಷೆ ಆದ ನಂತರ ಅವರನ್ನ ಕೋರ್ಟಿಗೆ ಒಪ್ಪಿಸಿ ಇವತ್ತು ಅವರಿಗೆ ನ್ಯಾಯಾಂಗ ಬಂಧನ ಆಗುವಂಥ ಸಾಧ್ಯತೆ ಕೂಡ ಇದೆ. ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ಆಗಿರುವುದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಇಂಥ ಹೀನ ಕೃತ್ಯ ಇಲ್ಲಿ ಆಯಿತಾ ಅಂತ ಅನ್ನೋದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ಘಟನೆಗಳಾಗುತ್ತೆ ಅಂತ ಹೇಳಿ ಒಂದು ಮಾತುಗಳನ್ನು ಕೇಳ್ತಾ ಇದ್ವಿ. ಈಗ ಇಡೀ ದಾವಣಗೆರೆ ಅಲ್ಲ, ಇಡೀ ರಾಜ್ಯವೇ ಈ ರೀತಿಯಾಗಿ ಘಟನೆಯಿಂದ ತಲೆ ತಗ್ಗಿಸುವಂಥ ಕೆಲಸ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ರಾಹುಲ್.